ಸಂತೋಷ ಆಗ್ತದೆ. ನಾನು ಪ್ರಸನ್ನಣ್ಣ ತುಂಬ ಒಂದು 25-30 ವರ್ಷದಿಂದ ಜೊತೆಗಾರರು, ಬಾಲ್ಯ ಸ್ನೇಹಿತರು. ಮೊದಲನೇ ಬಾರಿ ಅವರು ಪೊಲೀಸ್ ಇಲಾಖೆಯಲ್ಲಿದ್ದಂಥವ್ರು. ನಾವು ಜೊತೆಲಿದ್ದಂಥ ಸಂದರ್ಭದಲ್ಲಿ ನೀವು ಬಂದ್ಬಿಡೋಣ ರಾಜಕಾರಣಕ್ಕೆ, ಕಳೆದ 2015ರಲ್ಲೇ 10ರಲ್ಲೇ ಚುನಾವಣೆ ನಿಲ್ಲಿ ನೀವು ಅಂತ ಹೇಳಿದ್ದು, 15 ನಿಲ್ಲಿ ಅಂತ ಹೇಳಿದ್ರು. ಇಲ್ಲ ನಿಲ್ತೀನಣ್ಣ, ರಿಸಗ್ನೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದರು. ಅದೇ ರೀತಿ 20ರಲ್ಲಿ ನಿಂತರು. ಅವ್ರು ಭಾಳ ಬಹುಮತದಿಂದ ಇಲ್ಲಿ ಜನಮನ್ನಣೆ ಬೆಳೆಸೋದ್ರಿಂದ ಒಳ್ಳೆಯ ಅವಕಾಶ ಅವ್ರಿಗೆ ಸಿಕ್ತು ಜನ ಸೇವೆ ಮಾಡಲಿಕ್ಕೆ. ಅದ್ರ ಜೊತೆಯಲ್ಲಿ ಎಸ್ ಟಿ ಸೋಮಶೇಖರ್ ಗೌಡರು ಆಶೀರ್ವಾದನೂ ಸಿಕ್ತು. ಚುನಾವಣೆಯಲ್ಲಿ ಗೆದ್ದರು. ಅದೇ ರೀತಿ ಎರಡನೇ ಅವಧಿಗೆ, ಮೊದಲನೇ ಅವಧಿಗೆ ಕ್ಯಾಟಗಿರಿ ಬಂದಿರಲಿಲ್ಲ, ಎರಡನೇ ಅವಧಿಗೆ ಅವರು ಉಪಾಧ್ಯಕ್ಷರಾಗಿ ಇವತ್ತು ಪ್ರಭಾರ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿರೋದು ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗ್ತದೆ. ಆತ್ಮೀಯ ಗೆಳೆಯರು, ಒಳ್ಳೆಯ ಇನ್ನು ಮುಂದಿನ ದಿನ ಒಳ್ಳೆಯ ಅಧಿಕಾರ ಸಿಕ್ಕಲಿ. ಏನು ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಗೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಅವ್ರಿಗೆ ಎಸ್ ಟಿ ಸೋಮಶೇಖರ್ ಕೊಡ್ತಾರೆ. ಅವರು ಸಹ ಕಮಿಟ್ಮೆಂಟ್ ಇರ್ತಕ್ಕಂಥ ಒಂದು ವ್ಯಕ್ತಿ ಅವರು. ಅದರಿಂದ ಒಳ್ಳೆಯ ಆಯ್ಕೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಳ್ಳೆಯದಾಗಿ ಎಲ್ಲರಿಗೂ. ನಮ್ಮ ಚಿಕ್ಕರಾಜಣ್ಣವರು ನಮ್ಮ ಹಳೆ ಸ್ನೇಹಿತರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಮ್ಮ ಏನಿದ್ರೂ ಇದು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರ ಕೊಡುಗೆ. ಹಾಗೆ ನಮ್ಮ ಇಂಥ ಒಳ್ಳೆಯ ಆತ್ಮೀಯ ಗೆಳೆಯರಾದ ಚಿಕ್ಕರಾಜಣ್ಣಂಥವ್ರು ಈ ಥರದಂಥ ಗೆಳೆಯರ ಸಹಕಾರ ಆಶೀರ್ವಾದದಿಂದ ಇವತ್ತು ನಾನು ಪ್ರಭಾರ ಚೇರ್ಮನ್ ಆಗ್ತಾಯಿದ್ದೇನೆ. ನನ್ನ ಮೂಲಭೂತ ಸೌಕರ್ಯಗಳು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀನಿ. ನಮ್ಮ ಬಸವಣ್ಣವರು ಒಂದು ಹೇಳಿದ್ದಾರೆ, ಬಲ್ಲದವರ ಸಂಘ ಮಾಡಿ ಅಡವಿ ಪಾಳು ಆಗುವುದಕ್ಕಿಂತ ಬಲ್ಲವರ ಸಹವಾಸ ಮಾಡಿ ಬೆಲ್ಲದ ಜೀವನವನ್ನು ಮಾಡು ಅಂತ ಹೇಳಿ ಬಸವಣ್ಣವರು ಹೇಳಿದ್ದಾರೆ. ಆ ರೀತಿ ನಾನು ಎಲ್ಲ ನನ್ನ ಅಕ್ಕಪಕ್ಕದಲ್ಲಿರುತ್ತಂಥ ಎಲ್ಲ ನನ್ನ ಗಳಿರ್ಬೋದು, ಗೌರವಾನ್ವಿತ ಸದಸ್ಯರುಗಳು ಮತ್ತು ನನ್ನ ಮುಖಂಡರುಗಳು ಎಲ್ಲರೂ ಒಳ್ಳೆಯವರಾಗಿರೋದ್ರಿಂದ ನನಗೊಂದು ಸ್ಥಾನಮಾನ ಸಿಕ್ಕಿದೆ. ಅವರೆಲ್ಲ ಗೌರವವನ್ನು ಉಳಿಸುವಂಥ ಕೆಲಸ, ನಮ್ಮ ಸಾಹೇಬ್ರ ಗೌರವವನ್ನು ಉಳಿಸುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ